ರಾಜ್ಯದಲ್ಲಿ ಶಿಕ್ಷಣ ವ್ಯವಸ್ಥೆ ಯಾವ ದಿಕ್ಕಿಗೆ ಸಾಗ್ತಿದೆ ಅನ್ನೋದೇ ಟೆನ್ಷನ್. ಎಕ್ಸಾಮ್ ಬರೆಯೋಕೆ ಹೋಗುವ ಮಕ್ಕಳಲ್ಲಿ ಒಂದಲ್ಲ ಒಂದು ಗೊಂದಲ ಸೃಷ್ಟಿಸೋ ಪರೀಕ್ಷಾ ಪ್ರಾಧಿಕಾರಗಳು ಜನಿವಾರ ಹಾಕಿಕೊಂಡು ಬಂದಿದ್ದೇ ತಪ್ಪಾಯ್ತಾ? ಜನಿವಾರ ಕತ್ತರಿಸಿದ್ದೇಕೆ? ಎಲ್ಲೆಡೆ ಆಕ್ರೋಶ, ಕ್ರಮಕ್ಕೆ ಪಟ್ಟು. ಜಾತಿ ಗಣತಿ ಫೈಟ್ ಬಗ್ಗೆ ಸಿಎಂ ಡಿಸಿಎಂ ರಿಯಾಕ್ಷನ್ ಏನಿತ್ತು? ವರದಿ ಜಾರಿಗೆ ವರ್ಷಗಳೇ ಬೇಕಾಗುತ್ತಾ? ಸತೀಶ್ ಭವಿಷ್ಯ ಏನು? ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ರಾಜ್ಯದಲ್ಲಿ ಶಿಕ್ಷಣ ವ್ಯವಸ್ಥೆ ಯಾವ ದಿಕ್ಕಿಗೆ ಸಾಗ್ತಿದೆ ಅನ್ನೋದೇ ಕೌತುಕವಾಗಿದೆ. ಯಾಕಂದ್ರೆ ಬೀದರ್ ಹಾಗೂ ಶಿವಮೊಗ್ಗದಲ್ಲಿ ನಡೆದ ಸಿಇಟಿ ಪರೀಕ್ಷೆ ವೇಳೆ ಅವಾಂತರವೊಂದು ನಡೆದು ಹೋಗಿದೆ. ಜನಿವಾರ ಹಾಕಿದ್ದಕ್ಕೆ ಸಿಇಟಿ ಪರೀಕ್ಷೆ ಬರೆಯಲು ನಿರಾಕರಣೆ ಮಾಡಿರೋ ಘಟನೆ ಬೀದರ್ನ ಸಾಯಿ ಸ್ಫೂರ್ತಿ ಕಾಲೇಜಿನಲ್ಲಿ ನಡೆದಿದೆ. ಇದರಿಂದಾಗಿ ಇಂಜಿನಿಯರ್ ಆಗುವ ಕನಸು ಕಂಡಿದ್ದ ವಿದ್ಯಾರ್ಥಿ ಆಸೆಗೆ ತಣ್ಣೀರು ಎರಚಿದಂತಾಗಿದೆ. ನಿನ್ನೆ ಗಣಿತ ಪರೀಕ್ಷೆ ಬರೆಯೋಕೆ ವಿದ್ಯಾರ್ಥಿ ಸುಚಿವೃತ್ ಬಂದಿದ್ದ. ಈ ವೇಳೆ ಅಲ್ಲೇ ಇದ್ದ ಸಿಬ್ಬಂದಿ ಜನಿವಾರ ತೆಗೆಯೋಕೆ ಹೇಳಿದ್ದಾರೆ. ಇದ್ಯಾವ ನ್ಯಾಯ ಅಂತ ವಿದ್ಯಾರ್ಥಿ ಕೇಳಿದ್ದಕ್ಕೆ ಸಿಬ್ಬಂದಿ ಉಡಾಫೆ ಉತ್ತರವನ್ನ ನೀಡಿದ್ದಾರೆ. ಒಳಗಡೆ ನೀನು ನೇಣು ಹಾಕಿಕೊಂಡ್ರೆ ಏನು ಮಾಡುವುದು ಎಂದಿದ್ದರಂತೆ. ಸಿಬ್ಬಂದಿ ವರ್ತನೆಗೆ ವಿದ್ಯಾರ್ಥಿ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದು, ನಮಗೆ ನ್ಯಾಯ ಬೇಕೇ ಬೇಕು ಎಂದು ವಿದ್ಯಾರ್ಥಿ ತಾಯಿ ನೀತಾ ಆಗ್ರಹಿಸಿದ್ದಾರೆ. ಚೆಕ್ ಮಾಡೋದಿತ್ತು ಸರ್, ಅದ್ರಾಗ ಇದ್ರಾಗ ಚಿಟ್ಟಿ ಅದು ಇಟ್ಟರೆ ಚೆಕ್ ಮಾಡೋದಿತ್ತು ಸರ್. ಇದ್ರಾಗ ಏನಾರ ಇದ್ರು ಮಾಯಿಗೆ ಚೆಕ್ ಮಾಡ್ರಿ ಸರ್. ಅಂದಂತ ಹುಡುಗ ಅಂದರು ನಮ್ದು ಒಂದೇ ಇದ್ರಿ ಸರ್. ಹೆಂಗಾರ ಮಾಡ್ರಿ, ಗೌರ್ಮೆಂಟ್ ನಮಗೆ ನ್ಯಾಯ ಕೊಡ್ರಿ. ಒಂದು ಹೋಗ್ಯದ ಪೇಪರ್ಗೆ ನಮಗೆ ಈಗ ಯಾರ ಇದ್ದವ್ರು ಯಾರು ನಮಗೆ ತಡೆ ಮಾಡ್ಯಾರ, ಎಲ್ಲರೂ ಕಾಲೇಜ್ ಮ್ಯಾನೇಜ್ಮೆಂಟ್ದವ್ರ ಇವ್ನಿಗೆ 4 ವರ್ಷದ ಅಮೌಂಟ್ ಕೊಟ್ಟು ಯಾವ್ದಾರ ಕಾಮೆಂಟ್ ಕೇರ್ ಅದು ಇದ್ರಾಗ ಅಡ್ಮಿಷನ್ ಕೊಡಿಸ್ರಿ. ಇಲ್ದಾರ ಗೌರ್ಮೆಂಟರ ಫೀಸ್ ತುಂಬ್ರಿ, ಅಡ್ಮಿಷನ್ ಕೊಡಿಸ್ರಿ ಸರ್. ಒಂದೇ ನ್ಯಾಯ ಸಿಗ್ಬೇಕು ಸರ್ ನಾವು. ಇನ್ನು ಇಂಥದ್ದೇ ಘಟನೆ ಮಲೆನಾಡು ಶಿವಮೊಗ್ಗದಲ್ಲೂ ನಡೆದಿದೆ. ಆದಿಚುಂಚನಗಿರಿ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಯೊಬ್ಬನ ಜನಿವಾರ ಕತ್ತರಿಸಿ ಪರೀಕ್ಷೆ ಬರೆಯಲು ಅನುಮತಿ ನೀಡಲಾಗಿದೆ. ವಿದ್ಯಾರ್ಥಿ ಜನಿವಾರ ತೆಗೆಯಲ್ಲ ಎಂದಿದ್ದಕ್ಕೆ ಪರೀಕ್ಷಾ ಸಿಬ್ಬಂದಿ ಅದನ್ನು ಕತ್ತರಿಸಿರುವ ಆರೋಪ ಕೇಳಿಬಂದಿದೆ. ಇನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ನಡೆಗೆ ಬ್ರಾಹ್ಮಣ ಸಮುದಾಯ ಆಕ್ರೋಶ ವ್ಯಕ್ತಪಡಿಸಿದೆ. ಇದೊಂದು ಹಿಂದೂ ವಿರೋಧಿ ಕೃತ್ಯ. ತಪ್ಪಿತಸ್ಥರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಪಟ್ಟು ಹಿಡಿದಿದ್ದಾರೆ. ಜಿಲ್ಲಾಧಿಕಾರಿಗಳು ಸೂಕ್ತ ತನಿಖೆ ನಡೆಸುವಂತೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಒತ್ತಾಯ ಮಾಡಿದೆ. ಇನ್ನು ಬೆಂಗಳೂರಿನ ಕಾಲೇಜೊಂದರಲ್ಲೂ ಇದೇ ರೀತಿಯ ಘಟನೆ ನಡೆದಿದೆ. ವಿಜಯನಗರ ಕಾಲೇಜೊಂದರಲ್ಲಿ ಜನಿವಾರ ಹಾಕಿದ ಹುಡುಗರನ್ನು ನಿಲ್ಲಿಸಿ ಕಟ್ ಮಾಡ್ತಾ ಇದ್ರು. ಸಾಮಾನ್ಯವಾಗಿ ಜನಿವಾರ ಕಟ್ ಮಾಡೋದು ಕೆಟ್ಟ ಸನ್ನಿವೇಶದಲ್ಲಿ, ಆದ್ರೆ ನಿನ್ನೆಯ ಘಟನೆ ಬೇಸರ ತರಿಸಿದೆ ಎಂದು ಪೋಷಕರು ಹೇಳಿದ್ದಾರೆ. ಉಪನಯನ ಮಾಡಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ. ಅದಕ್ಕೆ ಗಾಯತ್ರಿ ಮಂತ್ರ ದೀಕ್ಷೆಯನ್ನು ಕೊಡ್ತಾರೆ. ದಿನನಿತ್ಯ ಅದರದ್ದು ಸಂಧ್ಯಾ ವಂದನೆ ಗಾಯತ್ರಿ ಮಂತ್ರವನ್ನು ಜಪ ಮಾಡೋದ್ರ ಮೂಲಕ ಆತ್ಮ ಸಾಕ್ಷಾತ್ಕಾರವನ್ನು ಬೆಳೆಸೋದ್ರ ಮೂಲಕ ಬ್ರಾಹ್ಮಣ್ಯವನ್ನು ಉಳಿಸುವಂಥ ಒಂದು ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂಥದ್ದು ಜನಿವಾರ. ಆ ಜನಿವಾರವನ್ನು ಕೈ ಹಾಕುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದು ಅತ್ಯಂತ ಹೇಯ ಕೃತ್ಯ. ಇನ್ನು ಘಟನೆ ಸಂಬಂಧ ಉನ್ನತ ಶಿಕ್ಷಣ ಸಚಿವ ಸುಧಾಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆಇಎನಿಂದ ಜನಿವಾರ ತೆಗೆಸಿ ಪರೀಕ್ಷೆ ಬರೆಸೋ ನಿಯಮ ಇಲ್ಲ. ಪ್ರಕರಣದ ಬಗ್ಗೆ ವರದಿ ತರಿಸ್ಕೊಳ್ತೇನೆ. ಜನಿವಾರ ತೆಗೆಸಿದ್ರೆ ಖಂಡಿತ ಕ್ರಮ ಆಗುತ್ತೆ, ತೆಗೆದುಕೊಳ್ತೇನೆ ಅಂತ ಅಂದ್ರು. ಯಾವುದೇ ಧರ್ಮದ ನಂಬಿಕೆಗೆ ಧಕ್ಕೆ ಬರೋ ಹಾಗೆ ನಡ್ಕೊಳ್ಬಾರ್ದು. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಸಚಿವ ಸುಧಾಕರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾತನಾಡಿ, ಈ ರೀತಿ ಸೂಚನೆ ಯಾವುದೂ ಕೊಟ್ಟಿಲ್ಲ. ಘಟನೆಗೆ ಕಾರಣ ಆದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೇನೆ ಅಂದ್ರು. ವಂಚಿತ ವಿದ್ಯಾರ್ಥಿ ಮರುಪರೀಕ್ಷೆ ಬಗ್ಗೆ ಚರ್ಚಿಸಿ ತೀರ್ಮಾನ ಮಾಡಲಾಗುತ್ತೆ ಅಂದ್ರು. ವಿದ್ಯಾರ್ಥಿಯ ಭವಿಷ್ಯಕ್ಕೆ ಕಲ್ಲು ಹಾಕಿದ ಅಧಿಕಾರಿ ಸಿಬ್ಬಂದಿಗಳ ವರ್ತನೆ ಅತ್ಯಂತ ಹೇಯ ಅಂತ ವಿಜೇಂದ್ರ ಕಿಡಿಕಾರಿದ್ದಾರೆ. ಈ ರೀತಿಯ ಬೌದ್ಧಿಕ ವಿಕೃತಿ ಹಾಗೂ ಮನುಷ್ಯತ್ವ ಇಲ್ಲದ ನಡೆ ಇನ್ನೊಂದು ಇರೋಕೆ ಸಾಧ್ಯನೇ ಇಲ್ಲ. ಇದು ಕಾಂಗ್ರೆಸ್ ಸರ್ಕಾರದ ಹೀನ ಮನಸ್ಥಿತಿಯ ಮುಖವಾಡವನ್ನ ಪ್ರದರ್ಶನ ಮಾಡಿದೆ ಅಂತ ಕುಟುಕಿದ್ರು. ನಾವು ಯಾರು ಜನಿವಾರ ತೆಗಿಬೇಕು ಮತ್ತೊಂದು ಅಂತಕ್ಕಂಥದ್ದು ಅದರಲ್ಲಿ ಎಲ್ಲೂ ಇಲ್ಲ. ಆ ರೀತಿ ಆಗಿದ್ದೇ ಆಗಲಿ ಖಂಡಿತ ನಾವು ಅದನ್ನ ಗಂಭೀರವಾಗಿ ತೆಗೆದುಕೊಳ್ತೇವೆ. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ಯಾವ ರೀತಿ ತಗೋಬೇಕು ಅಂತಕ್ಕಂಥದ್ದನ್ನ ತೆಗೆದುಕೊಳ್ತೇವೆ. ಇವತ್ತೇನು ಮುಖ್ಯಮಂತ್ರಿಗಳ ಆಡಳಿತ ವೈಖರಿ ಇವರು ಅವರ ಬೇರೆ ಬೇರೆ ಸಮುದಾಯಗಳ ಮಧ್ಯೆ ಬೆಂಕಿ ಹತ್ತಕ್ಕಂಥ ಕೆಲಸ ಏನು ಮಾಡ್ತಾರೆ, ಅದರಿಂದ ಭಾಳ ಬೇರೆಯವರು ಕೂಡ ಅದರಿಂದ ಪ್ರೇರಣೆ ಪಡ್ಕೊಂಡಂಗೆ ಕಾಣ್ತಾರೆ. ಅದಕ್ಕೆ ಉತ್ತರ ಕೊಡ್ತೇವೆ. ಅದಕ್ಕೆ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಜನಿವಾರ ತೆಗೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಮುಖಂಡರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಘಟನೆಯಿಂದ ವಿದ್ಯಾರ್ಥಿಗಳು ಮಾನಸಿಕವಾಗಿ ಕುಗ್ಗೋಗಿದ್ದಾರೆ. ಜನಿವಾರ ತೆಗೆಸೋದು ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಆತ್ಮಗೌರವವನ್ನು ಚುಚ್ಚುತ್ತೆ. ಈ ಘಟನೆಯನ್ನು ತೀವ್ರವಾಗಿ ಖಂಡಿಸುತ್ತೇವೆ. ಇದು ಬ್ರಾಹ್ಮಣ ಸಮುದಾಯದ ಮೇಲೆ ನಡೀತಾ ಇರುವ ದೌರ್ಜನ್ಯ ಅಂತ ಕಿಡಿಕಾರಿದ್ರು. ಇತ್ತ ಹಿಂದೂ ಮುಖಂಡ ಚಕ್ರವರ್ತಿ ಸೂಲಿಬೆಲೆ, ಜನಿವಾರದಲ್ಲಿ ಬ್ಲೂಟೂತ್ ಹಾಕೊಂಡು ಬರೋಕ್ಕಾಗತ್ತಾ? ಹಿಜಾಬ್ ಬುರ್ಕಾಗೆ ಅವಕಾಶ ಕೊಡ್ತೀರಾ, ಆದ್ರೆ ಜನಿವಾರ ಇರುವಂತಿಲ್ವಾ ಅಂತ ಕಿಡಿಕಾರಿದ್ರು. ಜನಿವಾರ ತೆಗೆಸಬೇಕು ಅಂತ ಕೆಇಎ ಆದೇಶ ಕೊಟ್ಟಿಲ್ಲ. ಜನಿವಾರ ತೆಗೆಸೋಕೆ ಮುಂದಾಗಿರೋದು ತಪ್ಪು. ಇಬ್ಬರು ಜಿಲ್ಲಾಧಿಕಾರಿಗಳ ಬಳಿ ವರದಿ ಕೇಳಿದ್ದೀನಿ. ವರದಿ ಬಂದ ನಂತರ ತೀರ್ಮಾನ ಕೈಗೊಳ್ಳಲಾಗುತ್ತೆ. ಜೊತೆಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿದ್ಯಾರ್ಥಿಗಳ ಪರವಾಗಿದೆ ಅಂತ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕರು ಸ್ಪಷ್ಟನೆ ಕೊಟ್ಟರು. ಜನಿವಾರ ತೆಗೀರಿ, ಅವರು ಫೇಲ್ ಆಗೋ ಸಾಧ್ಯತೆಗಳು ಉಂಟು. ಅಂದ್ರೆ ಮಾನಸಿಕವಾಗಿ ಕುಗ್ಗು ಹೋಗ್ತಾರೆ. ಇದು ಬ್ರಾಹ್ಮಣ ಸಮುದಾಯದ ಮೇಲೆ ನಡೀತಾ ಇರುವಂತ ಒಂದು ದೌರ್ಜನ್ಯ. ಆದರೆ ಜನಿವಾರ ತೆಗೀರಿ ಅಂತ ಹೇಳಿರುವಂಥದ್ದು ನಾನು ಖಂಡಿಸ್ತೀನಿ, ತಪ್ಪು. ಯಾಕೆಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಾವು ಜನಿವಾರ ಅಂತ ತೆಗೆಯುವಂತ ಹೇಳುವಂತ ನಿರ್ದೇಶನ ಇಲ್ಲ. ಅದ್ರ ಬಗ್ಗೆ ನಾವು
ನಾವು ಇಬ್ಬರು ಜಿಲ್ಲಾಧಿಕಾರಿಗಳಿಗೆ ಮಾತಾಡಿ ಒಂದು ವರದಿಯನ್ನು ತರಿಸ್ಕೊಂಡು ಏನು ಮಾಡಬೇಕು ಮುಂದೆ ಅಧಿಕಾರಿಗಳ ಹಂತದಲ್ಲಿ ಚರ್ಚೆ ಮಾಡಿ ಅದಕ್ಕೊಂದು ಪರಿಹಾರ ಕಂಡುಹಿಡಿತೀವಿ. ಜಾತಿಗಣತಿ ವರದಿ ಜಾರಿ ಸಂಬಂಧ ನಿನ್ನೆ ನಡೆದ ಸಭೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ನಿನ್ನೆಯ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ಚರ್ಚೆ ಅಪೂರ್ಣ ಆಗಿದೆ. ಚರ್ಚೆ ಅಪೂರ್ಣ ಹಿನ್ನೆಲೆಯಲ್ಲಿ ಮುಂದಿನ ಕ್ಯಾಬಿನೆಟ್ಗೆ ಮುಂದೂಡಿದ್ದೇವೆ. ಸಭೆಯಲ್ಲಿ ಜಾತಿ ಗಣತಿ ವರದಿ ಜಾರಿ ಬಗ್ಗೆ ಯಾರೂ ಕೂಡ ವಿರೋಧ ಮಾಡಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದರು. ಇನ್ನು ಕ್ಯಾಬಿನೆಟ್ನಲ್ಲಿ ವರದಿ ಜಾರಿ ವಿರೋಧಿಸಿ ಕೆಲ ಸಚಿವರು ಏರು ಧ್ವನಿಯಲ್ಲಿ ಮಾತನಾಡಿದ್ರು ಎಂಬ ವಿಚಾರದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ರು. ಯಾರೂ ಕೂಡ ಕೆಳಧ್ವನಿ ಮೇಲುಧ್ವನಿ ಅಂತ ಮಾತನಾಡಿಲ್ಲ. ನಾವೆಲ್ಲ ವಿಚಾರ ವಿನಿಮಯ ಮಾಡಿದ್ದೇವೆ ಅಷ್ಟೇ. ವರದಿ ಜಾರಿ ಸಂಬಂಧ ಎಲ್ಲಾ ಸಚಿವರು ಸಲಹೆ ಕೊಟ್ಟಿದ್ದಾರೆ ಅಷ್ಟೇ, ಬೇರೇನೂ ಇಲ್ಲ ಅಂತ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟರು. ಚರ್ಚೆ ಅಪೂರ್ಣ ಆಗಿದೆ. ನಿನ್ನೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಯಿತು. ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ಗೆ ಚರ್ಚೆ ಆಗಿದೆ. ಯಾರು ವಿರೋಧ ಮಾಡಿಲ್ಲ. ಏನ್ ಜೋರಾಗಿ ಮಾತನಾಡಿತು ಒಬ್ರಿಗೊಬ್ರಿಗೆ ಅಂತ ಅವೆಲ್ಲ ಸುಳ್ಳು. ವಿಚಾರ ವಿನಿಮಯ ಮಾಡಿದೀವಿ ಅಷ್ಟೇ. ಆ ಏರದ ಧ್ವನಿ, ಕೆಳಗಡೆ ಧ್ವನಿ, ಮೇಲ್ಗಡೆ ಧ್ವನಿ, ಪ್ರತಿ ವಿರೋಧ ಮತ್ತೊಂದು ಏನಿಲ್ಲ. ಜಾತಿ ಗಣತಿ ವರದಿಗೆ ನಿನ್ನೆಯೇ ಕ್ಲೈಮ್ಯಾಕ್ಸ್ ಕೊಡಬೇಕಾಗಿತ್ತು. ಆದರೆ ಹಾವು ಸಾಯಲಿಲ್ಲ, ಕೋಲು ಮುರಿಲಿಲ್ಲ ಎಂಬಂತಾಗಿದೆ. ನಿನ್ನೆಯ ವಿಶೇಷ ಕ್ಯಾಬಿನೆಟ್ನಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋಕಾಗಿಲ್ಲ. ಸಚಿವ ಸಂಪುಟ ಸಭೆಯಲ್ಲಿ ಲಿಂಗಾಯತ ಹಾಗೂ ಒಕ್ಕಲಿಗ ಸಚಿವರ ತೀವ್ರ ಆಕ್ಷೇಪದಿಂದಾಗಿ ಮೇ 2ನೇ ತಾರೀಕು ವಿಶೇಷ ಸಂಪುಟ ಸಭೆಯನ್ನ ಮುಂದೂಡಲಾಯಿತು. ಇದರ ಬೆನ್ನಲ್ಲೇ ಸಚಿವ ಕೆಎಚ್ ಮುನಿಯಪ್ಪ ನಿವಾಸದಲ್ಲಿ ಸತೀಶ್ ಜಾರಕಿಹೊಳಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದಂತಹ ಸತೀಶ್, ಜಾತಿ ಗಣತಿ ವರದಿ ಜಾರಿಗೆ 1 ವರ್ಷವಾದರೂ ಬೇಕಾಗಬಹುದು ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ವರದಿ ಸ್ವೀಕಾರಕ್ಕೆ 10 ವರ್ಷ ತೆಗೆದುಕೊಂಡು ಈ ಬಗ್ಗೆ ಸಮಗ್ರ ಚರ್ಚೆ ಆದರೆ ಮಾತ್ರ ಸರಿಯಾಗಿ ಜಾರಿಯಾಗೋದಕ್ಕೆ ಸಾಧ್ಯ ಅಂದ್ರು. ಇತ್ತ ಮುನಿಯಪ್ಪ ಮಾತನಾಡಿ, ಜಾತಿ ಗಣತಿ ಯಾರಿಗೂ ತೊಂದರೆ ಆಗಲ್ಲ ಅಂತ ಹೇಳಿದ್ರು. ಇನ್ನು ಇದೆಲ್ಲದರ ಮಧ್ಯೆ ಜಾತಿ ಗಣತಿ ಜಾರಿ ಮಾಡಲೇಬೇಕು ಅಂತ ಸಿಎಂ ಪಟ್ಟು ಹಿಡಿದಿದ್ದಾರೆ ಎನ್ನಲಾಗಿದೆ. ನೋಡಿ, ನಾವು ಸರಿಯಾಗಿ ಪ್ರೆಸೆಂಟೇಷನ್ ಮಾಡಿದ್ರೆ ಬಂದೇ ಬರ್ತದೆ. ಒಂದು ಜಾತಿ ಅಲ್ಲ, ಸುಮಾರು 800 ಜಾತಿ ಬೆನ್ನತ್ತಿ ಇದೆ. ನಂದು ಸರಿ ಇಲ್ಲ, ನಿಂದು ಸರಿ ಇಲ್ಲ, ಅವನ್ನೆಲ್ಲ ಸಮಾನ ಮಾಡಿದ್ರೆ ಸರಿ, ಇಲ್ಲಾಂದರೆ ತೊಂದರೆ ಖಂಡಿತ ಆಗೇ ಆಗ್ತದೆ. ಇನ್ನೂ ಚರ್ಚೆ ಆಗಬೇಕು. ಅಪೂರ್ಣ ಆಗಿದೆ ಅಂತ ಹೇಳಿದ್ದಾರೆ ಎಚ್ ಕೆ ಪಾಟೀಲರು. ಇನ್ನೂ ಚರ್ಚೆ ಡೀಟೇಲಾಗಿ ಆಗಿ ಒಂದು ತೀರ್ಮಾನ ತಗೊಳ್ತೀವಿ. ಆ ತೀರ್ಮಾನ ಯಾರಿಗೂ ತೊಂದರೆ ಆಗಲ್ಲ, ಯಾವರಿಗೂ ತೊಂದರೆ ಆಗಲ್ಲ. ಯಾರೂ ಕೂಡ ಅದರ ಮೇಲೆ ಅನುಮಾನಕ್ಕೆ ಅವಕಾಶ ಇಲ್ಲದಂಥ ರೀತಿಯಲ್ಲಿ ಮಾಡ್ತೀವಿ. ಜಾತಿ ಗಣತಿ ವರದಿ ಜಾರಿಗೆ ಮುಂದಾಗಿರೋ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದಂತಿದೆ. ಈ ಬಗ್ಗೆ ಚರ್ಚೆ ಮಾಡಲೆಂದೇ ವಿಶೇಷ ಕ್ಯಾಬಿನೆಟ್ ಸಭೆ ಕರೆಯಲಾಗಿತ್ತು. ಸಿಎಂ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ 31 ಸಚಿವರು ಭಾಗಿಯಾಗಿದ್ದರು. ಈ ವೇಳೆ ಜಾತಿ ಜನಗಣತಿ ವಿಚಾರದಲ್ಲಿ ಪ್ರಬಲ ಸಮುದಾಯಗಳ ಸಚಿವರು ಕ್ಯಾಬಿನೆಟ್ನಲ್ಲಿ ವಿರೋಧ ವ್ಯಕ್ತಪಡಿಸಿದರು. ಆದರೆ ಸಣ್ಣ ಪುಟ್ಟ ಸಮುದಾಯಗಳ ಸಚಿವರು ಬಹಿರಂಗ ಮಾತಿಗೆ ಹಿಂದೇಟು ಹಾಕಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಸಂಪುಟ ಸಹೋದ್ಯೋಗಿಗಳ ಒಮ್ಮತ ಅಭಿಪ್ರಾಯ ಮೂಡಿಸುವುದೇ ಸಿಎಂ ಪಾಲಿಗೆ ಸವಾಲಾಗಿದೆ. ಎಲ್ಲ ಸಚಿವರ ಲಿಖಿತ ಅಭಿಪ್ರಾಯ ಬರೆಸಿಕೊಂಡು ಮುಂದುವರಿಯುವುದು ಸಿಎಂ ಲೆಕ್ಕಾಚಾರ ಎನ್ನಲಾಗಿದೆ. ಯಾವುದೇ ನಿರ್ಧಾರ ಬಂದರೂ ದಾಖಲೆ ಸಹಿತ ಮುಂದುವರಿಯಲು ಸಿಎಂ ನಿರ್ಧರಿಸಿದ್ದಾರೆ. ಇನ್ನೊಂದು ಕಡೆ ಲಿಂಗಾಯತ ಒಕ್ಕಲಿಗ ಶಾಸಕರು ಒಗ್ಗೂಡಿ ಸಭೆ ನಡೆಸಲು ಪ್ಲಾನ್ ಮಾಡುತ್ತಿದ್ದಾರೆ. ಆದರೆ ಹೈಕಮಾಂಡ್ ಭಯ ಕಾಡ್ತಿರೋದ್ರಿಂದ ಸಮುದಾಯ ಸಚಿವರು ಹಿಂದೇಟು ಹಾಕ್ತಿದ್ದಾರೆ ಎನ್ನಲಾಗ್ತಾ ಇದೆ. ಜಾತಿ ಗಣತಿ ಜನಸಂಖ್ಯೆ ಅಂಕಿ ಅಂಶಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆ ಒಕ್ಕಲಿಗ ಲಿಂಗಾಯತ ಸೇರಿ 55 ಕಾಂಗ್ರೆಸ್ ಶಾಸಕರ ಅಭಿಪ್ರಾಯ ಸಲ್ಲಿಕೆಗೆ ಸಲಹೆ ನೀಡಲಾಗಿದ್ದು ಅದನ್ನೇ ಹೈಕಮಾಂಡ್ ಮುಂದೆ ಪ್ರಸ್ತಾಪಿಸೋ ಪ್ಲಾನ್ ಇದೆ. ಸಣ್ಣ ನೀರಾವರಿ ಇಲಾಖೆಯಲ್ಲಿ ಪುತ್ರನ ಹಸ್ತಕ್ಷೇಪ ಆರೋಪ ಆಧಾರ ರಹಿತ ಅಂತ ಸಚಿವ ಬೋಸರಾಜು ಸ್ಪಷ್ಟಪಡಿಸಿದ್ದಾರೆ. ವಿಕಾಸ್ ಸೌಧದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗುತ್ತಿಗೆದಾರರು ನಮ್ಮ ಇಲಾಖೆಯ ಮೇಲೆ ಆಧಾರ ರಹಿತ ಆರೋಪ ಮಾಡಿದ್ದಾರೆ. ಇಲಾಖೆಯಲ್ಲಿ ನನ್ನ ಪುತ್ರನ ಯಾವುದೇ ಹಸ್ತಕ್ಷೇಪ ಇಲ್ಲ. ನಮಗೆ ಯಾವುದೇ ಸ್ಪೆಷಲ್ LOC ಬಂದಿಲ್ಲ. ನಮಗೆ ಎಷ್ಟು ಹಣ ಬಂದಿದೆ, ಎಷ್ಟು ಕೊಟ್ಟಿದ್ದೀವಿ ಎಲ್ಲ ದಾಖಲೆ ಇದೆ. 1 ರೂಪಾಯಿ ಕೂಡ ಆಚೆ ಈಚೆ ಹೋಗಿಲ್ಲ ಅಂದ್ರು. MOTಯಲ್ಲಿ 601 ಕೋಟಿ ರೂಪಾಯಿ ಇದೆ. ಗುತ್ತಿಗೆದಾರರ ಯಾವುದೇ ದೂರು ಇದ್ರೂ ಕೂಡ ನನಗೆ ಹೇಳಿದ್ರೆ ತನಿಖೆ ಮಾಡಿಸ್ತೀನಿ. ಅವರು ಯಾವಾಗ ಬಂದರೂ ಕೂಡ ಓಕೆ, ನಾನು ಸಭೆಗೆ ರೆಡಿ. ಆಧಾರ ರಹಿತ ಆರೋಪ ಮಾಡಿರೋದು ದುರ್ದೈವ, ಇದು ಸರಿಯಲ್ಲ. ಇನ್ನು ನಿನ್ನೆಯಷ್ಟೇ ಗುತ್ತಿಗೆದಾರರ ಜೊತೆಗೆ ಸಭೆ ಮಾಡಿದ್ದೇನೆ, ಎಲ್ಲವನ್ನೂ ಕೂಡ ಮಾತನಾಡಿದ್ದೇನೆ ಅಂದ್ರು. ನೇಹಾ ಹಿರೇಮಠ್ ಹತ್ಯೆಯಾಗಿ 1 ವರ್ಷ ಹಿನ್ನೆಲೆಯಲ್ಲಿ ಮಗಳ ಸಾವಿಗೆ ನ್ಯಾಯ ದೊರಕಿಸಿಕೊಡುವಂತೆ ನೇಹಾ ಪೋಷಕರು ಆಗ್ರಹಿಸಿದ್ದಾರೆ. ಇದೇ ವಿಚಾರವಾಗಿ ಹಿಂದೂ ಮುಖಂಡ ಪ್ರಮೋದ್ ಮುತಾಲಿಕ್ ಮಾತನಾಡಿ, ಮನೆಯಲ್ಲಿ ಎಲ್ಲರೂ ಒಂದು ತಲ್ವಾರ್ ಇಟ್ಕೊಳ್ಳಿ, ವ್ಯಾನಿಟಿ ಬ್ಯಾಗ್ನಲ್ಲಿ ತ್ರಿಶೂಲ ಇಟ್ಕೊಳ್ಳಿ ಅಂತ ಕರೆ ನೀಡಿದ್ದಾರೆ. ಪೊಲೀಸರು ಕೋರ್ಟ್ ಏನೂ ಮಾಡ್ತಿಲ್ಲ, ನಮ್ಮ ರಕ್ಷಣೆ ನಾವೇ ಮಾಡ್ಕೊಳ್ಬೇಕು. ನೇಹಾಗೆ 27 ಬಾರಿ ಚುಚ್ಚಿದ್ದಾರೆ. ಅದಕ್ಕೆ ಪ್ರತಿಯಾಗಿ ನಾವು ಒಂದೇ ಬಾರಿ ಚುಚ್ಚಿದ್ರೆ ಸಾಕು ಅನ್ನುವ ಮೂಲಕ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೇಹಾಳನ್ನ ಕೊಂದವನಿಗೆ ಗಲ್ಲು ಶಿಕ್ಷೆ ಆದಾಗಲೇ ಶಾಂತಿ ಸಿಗೋದು. ಇನ್ನು ಸಿದ್ದರಾಮಯ್ಯ ಅವರೇ 3 ತಿಂಗಳಲ್ಲಿ ಶಿಕ್ಷೆ ಕೊಡಿಸ್ತೀನಿ ಅಂದಿದ್ರು. 1 ವರ್ಷವಾಯಿತು, ಏನೂ ಆಗಿಲ್ಲ ಅಂತ ಕಿಡಿಕಾರಿದ್ರು. ತ್ರಿಶೂಲ್ ಅನ್ನುವಂಥದ್ದು ಇನ್ನು ವ್ಯಾನಿಟಿ ಬ್ಯಾಗ್ ಒಳಗೆ ಇಟ್ಕೊಳ್ಬೇಕು. ಯಾವನೇ ಬರಲಿ, ಅತ್ಯಾಚಾರಕ್ಕೆ, ಅಪಹರಣಕ್ಕೆ, ಇನ್ನು ಚುಡಾಯಿಸಾಕೆ ಏನೇ ಬಂದ್ರೆ ಇದು ಚುಚ್ಚಲಿ.
ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಸಿಎಂ ಹಾಗೂ ಡಿಸಿಎಂ ಅವರನ್ನ ಹಾಡಿ ಹೊಗಳಿದ್ದಾರೆ. ಜನಪರ ಸಿಎಂ ಅಂದ್ರೆ ಸಿದ್ದರಾಮಯ್ಯ. ಎಲ್ಲಾ ಶಾಸಕರಿಗೂ ಅನುದಾನ ಕೊಡುತ್ತಿದ್ದಾರೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ದಿಗ್ಗಜರಂತೆ ಸರ್ಕಾರ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಜನಪ್ರಿಯತೆ ಕುಗ್ಗಿಸುವ ಕೆಲಸ ಮಾಡಲಾಗ್ತಾ ಇದೆ. ಪೊಲಿಟಿಕಲ್ ಪವರ್ ಇಲ್ಲದ ಸಮುದಾಯಗಳನ್ನ ಈ ಸರ್ಕಾರದಲ್ಲಿ ಬೆಳೆಸಲಾಗ್ತಾ ಇದೆ ಅಂತ ಕೆಂಗೇರಿ ಬಳಿಯ ಕಾರ್ಯಕ್ರಮದಲ್ಲಿ ಎಸ್ ಟಿ ಸೋಮಶೇಖರ್ ಹೊಗಳಿದ್ರು. ಇದೇ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧವೂ ಕೂಡ ವಾಗ್ದಾಳಿ ನಡೆಸಿದ್ರು. ನನ್ನನ್ನು ಬಿಜೆಪಿಯಿಂದ ಹೊರಗೆ ಕಳಿಸಲು ಯಾಕೆ ಅವಸರ ಮಿಸ್ಟರ್ ಅಶೋಕ್ ಅವರೇ? ನನ್ನನ್ನು ಸೋಲಿಸಲು ಮೂಲ ಬಿಜೆಪಿ ಗ್ರೂಪ್ ಪಿತೂರಿ ಮಾಡಿದ್ರು. ಹೈಕಮಾಂಡ್ ಕೊಟ್ಟ ಶೋಕಾಸ್ ನೋಟಿಸ್ಗೆ ಉತ್ತರವನ್ನ ನೀಡಿದ್ದೇವೆ. ಅವರು ನಮ್ಮ ಬಗ್ಗೆ ತೀರ್ಮಾನ ಮಾಡ್ತಾರೆ ಅಂತ ಅಶೋಕ್ ವಿರುದ್ಧ ಗುಡುಗಿದ್ರು. ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳು, ನೇರ ನಡೆನುಡಿ ಇರ್ತಕ್ಕಂಥವ್ರು, ಯಾವುದೇ ವಿಧವಾದ ಅವ್ಯವಹಾರವನ್ನ ಇಷ್ಟು ದೀರ್ಘಕಾಲ ಮಾಡದೇ ಇರ್ತಕ್ಕಂಥ ಅವರು ಬೇಕಾದಷ್ಟು ಅಪಾದನೆಯನ್ನ ಮಾಡಿ ಅವ್ರನ್ನ ಜನಪ್ರಿಯತೆಯನ್ನ ಕುಗ್ಗಿಸ್ತಕ್ಕಂಥ ಕೆಲಸವನ್ನ ಬೇಕಾದಷ್ಟು ಮಾಡ್ತಾ ಇದ್ದಾರೆ.